ನಮಸ್ಕಾರ ವೀಕ್ಷಕರೇ ಬಿಜೆಪಿಯ ಬಹಿರಂಗ ಬಣ ಬಡಿದಾಟಕ್ಕೆ ಸ್ವಲ್ಪ ದಿನಗಳ ಮಟ್ಟಿಗೆ ವಿರಾಮ ಸಿಗ್ತಿದ್ದ ಹಾಗೆ ಅತ್ತ ಆಡಳಿತ ಪಕ್ಷ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ನ ಒಳ ಜಗಳ ತಾರಕಕ್ಕೇರಿದೆ. ಸಿದ್ದರಾಮಯ್ಯ ಬಣ, ಡಿಕೆ ಶಿವಕುಮಾರ್ ಬಣ ಜಿದ್ದಿಗೆ ಬಿದ್ದಿದ್ದಾರೆ. ಬಹಿರಂಗವಾಗಿ ಸಿದ್ದರಾಮಯ್ಯ ಬಣದ ಸಚಿವರು ದಿನದಿನಕ್ಕೂ ಡಿಕೆ ಶಿವಕುಮಾರ್ ಅವರನ್ನ ಕುಟುಕ್ತಿದ್ದಾರೆ. ಇದನ್ನೆಲ್ಲ ನೋಡಿಕೊಂಡು ಸುಮ್ನಿರೋರಲ್ಲ ಕನಕಪುರ ಬಂಡೆ. ಬಹಿರಂಗವಾಗಿ ತಣ್ಣಗಿದ್ರು ತೆರೆಮರೆಯಲ್ಲಿ ರಣತಂತ್ರವನ್ನೇ ರೂಪಿಸ್ತಿದ್ದಾರೆ. ಈ ಒಂದು ಜಿದ್ದಿನಿಂದಾಗಿ ಮತ್ತೊಂದು ಕಡೆ ಹೈಕಮಾಂಡ್ ಈ ಎರಡೂ ಬಣವನ್ನ ತಣ್ಣಗಾಗಿಸಲೇಬೇಕಾಗಿದೆ. ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ಗೆ ಆಸರೆ ಆಗಿರುವಂತಹ ಕರ್ನಾಟಕ ಸರ್ಕಾರವನ್ನು ಉಳಿಸ್ಕೊಳ್ಬೇಕು ಅಂದರೆ ಅನಿವಾರ್ಯವಾಗಿ ಈಗ ಮಧ್ಯಪ್ರವೇಶ ಮಾಡಬೇಕಾಗಿದೆ. ಇದೆಲ್ಲದರ ಪರಿಣಾಮವಾಗಿ 4 ಸಚಿವರ ತಲೆದಂಡ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಅಂದರೆ ಸರ್ಕಾರದಲ್ಲಿ 4 ವಿಕೆಟ್ ಪತನವಾಗುವ ಲಕ್ಷಣಗಳು ಕಾಣಿಸ್ತಾ ಇದೆ. ಮಂತ್ರಿಮಂಡಲದ ವಿಚಾರದಲ್ಲಿ ಮತ್ತೊಂದು ಸುತ್ತಿನ ಬಣ ಬಡಿದಾಟಕ್ಕೆ ರಾಜ್ಯ ರಾಜಕಾರಣ ವೇದಿಕೆ ಆಗ್ತಾ ಇದೆ. ಹಾಗಾದ್ರೆ ಆಡಳಿತದ ಮೇಜರ್ ಸರ್ಜರಿ ಅನಿವಾರ್ಯ ಆಗಿದ್ದು ಹೇಗೆ? ಶಾಕಿಂಗ್ ಸುದ್ದಿ ಯಾರಿಗೆ? ಸಿದ್ದು ಬಣಕ ಅಥವಾ ಡಿಕೆ ಶಿವಕುಮಾರ್ ಟೀಮ್ಗ? ಯಾವ ರಾಜ್ಯ ಕಾಂಗ್ರೆಸ್ ನಾಯಕನಿಗೆ ಕಾದಿದೆ ಶಾಕಿಂಗ್ ಸುದ್ದಿ? ಯಾರ್ಯಾರ ಮೇಲಿದೆ ತಲೆದಂಡದ ತೂಗುಗತ್ತಿ? ಹೈಕಮಾಂಡ್ ಬುಡಕ್ಕೆ ಬಾಂಬಿಟ್ರ ಡಿಕೆ ಶಿವಕುಮಾರ್. ಏನಿದು ಡಿಕೆ ನಿಗೂಢ ನಡೆ? ಏನಾಗ್ತಾ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ? ಆ ಎಲ್ಲದರ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ವೀಕ್ಷಕರೇ, ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಿರುವ ಬೆಳವಣಿಗೆಗಳನ್ನು ನೀವು ಗಮನಿಸಿರಬಹುದು. ಇಲ್ಲಿ ಹೆಚ್ಚು ರೊಚ್ಚಿಗೆ ಹೇಳ್ತಾ ಇರೋದು ಸಿದ್ದರಾಮಯ್ಯ ಅವರ ಬಣ. ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇದ್ರು, ತಮ್ಮ ವಿರುದ್ಧವಾಗಿ ಬಹಿರಂಗ ಹೇಳಿಕೆಗಳು ಬಂದ್ರು, ಡಿಕೆ ಅವರು ಬಹಿರಂಗದಲ್ಲಿ ಸೈಲೆಂಟ್ ಆಗಿದ್ದಾರೆ. ಆದರೆ ತೆರೆಮರೆಯ ರಣತಂತ್ರ ಮಾತ್ರ ಮುಂದುವರೆದಿದೆ. ಪಕ್ಷದ ವಿದ್ಯಮಾನಗಳಿಗೆ ಸಂಬಂಧಿಸಿದಂತೆ ಅವರು ಮೌನಕ್ಕೆ ಶರಣಾಗಿದ್ದಾರೆ. ನಿಗೂಢ ನಡೆಯನ್ನು ಅನುಸರಿಸಿದ್ದಾರೆ. ಸಿದ್ದು ಬೆಂಬಲಿಗ ಸಚಿವರು ನಿರಂತರವಾಗಿ ಪದೇ ಪದೇ ಕುಟುಕ್ತಾ ಇದ್ರು, ಅದು ಯಾವುದಕ್ಕೂ ಪ್ರತಿಕ್ರಿಯೆ ನೀಡ್ತಾ ಇಲ್ಲ. ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಹೈಕಮಾಂಡ್ ಕೊಡುತ್ತೆ ಅನ್ನೋ ಅರ್ಥದಲ್ಲಿ ಮಾತನಾಡ್ತಿದ್ದಾರೆ. ಅದರ ಅರ್ಥ ಅವರಿಗೇನು ಮಾಡೋದಕ್ಕಾಗೋದಿಲ್ಲ ಅಂತಲ್ಲ. ಪಕ್ಷದೊಳಗೆ ತನ್ನನ್ನು ವಿರೋಧಿಸ್ತಿರುವಂತಹ ಗುಂಪಿನ ಚಟುವಟಿಕೆಯನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಿದ್ದಾರೆ, ಗಂಭೀರವಾಗಿ ಪರಿಗಣಿಸಿದ್ದಾರೆ. ತೆರೆಮರೆಯಲ್ಲಿ ರಣತಂತ್ರವನ್ನ ರೂಪಿಸ್ತಿದ್ದಾರೆ. ವೀಕ್ಷಕರೇ, ಸದ್ಯದ ಈ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ರೆ ಈಗ ಆಗಿರುವಂಥದ್ದು ಕೇವಲ ಟ್ರೈಲರ್ ಮಾತ್ರ. ನಿಜವಾದ ಯುದ್ಧ ಆರಂಭ ಆಗೋದಕ್ಕೆ ಈಗ ಮುನ್ನುಡಿ ಬರೆದಂತಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ, ಕೆಲವೇ ತಿಂಗಳಲ್ಲಿ ಜ್ವಾಲಾಮುಖಿ ಸ್ಫೋಟಿಸೋದಂತೂ ಖಂಡಿತ. ಅದಕ್ಕೆ ಈಗ ಕೌಂಟ್ ಡೌನ್ ಶುರುವಾಗಿದೆ. ಇನ್ನು ಇತ್ತೀಚೆಗಷ್ಟೇ ಖರ್ಗೆ ಅವರು ರಾಜ್ಯಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಬೇರೆ ಬೇರೆ ರಾಜ್ಯಗಳ ಕಾಂಗ್ರೆಸ್ ಘಟಕದ ಅಧ್ಯಕ್ಷರನ್ನ ಹಂತ ಹಂತವಾಗಿ ಬದಲಾವಣೆ ಮಾಡ್ತೀವಿ ಅನ್ನುವ ಹೇಳಿಕೆಯನ್ನ ನೀಡಿದ್ರು. ಇದು ಈ ಕಾಂಗ್ರೆಸ್ನ ಒಳ ಜಗಳಕ್ಕೆ ಮತ್ತಷ್ಟು ತುಪ್ಪ ಸುರಿದಂತಾಗಿದೆ. ಕೆಪಿಸಿಸಿ ಪಟ್ಟದ ಮೇಲೆ ಕಣ್ಣಿರೋರು ಹಾಗೆ ಡಿಕೆ ಶಿವಕುಮಾರ್ ವಿರೋಧಿಗಳು ಮತ್ತಷ್ಟು ರೊಚ್ಚಿಗೆದ್ದಿದ್ದಾರೆ. ಹಾಗೆ ನೋಡಿದ್ರೆ ಹೈಕಮಾಂಡ್ ಈಗ ಏನು ಮಾಡುವಂತಹ ಪರಿಸ್ಥಿತಿಯಲ್ಲಿಲ್ಲ. ಯಾಕಂದ್ರೆ ದೆಹಲಿ ಚುನಾವಣೆಯ ಸೋಲಿನಿಂದಾಗಿ ರಾಷ್ಟ್ರ ಮಟ್ಟದಲ್ಲಿ ಮುಖಭಂಗವನ್ನ ಅನುಭವಿಸಿದೆ. ಉತ್ತರ ಭಾರತದಲ್ಲಿ ಪಕ್ಷದ ಸಂಘಟನೆ ದಿನೇ ದಿನೇ ದುರ್ಬಲವಾಗ್ತಾ ಇದೆ. ಹೀಗಾಗಿ ಪಕ್ಷಕ್ಕೆ ಸದ್ಯ ಎದುರಾಗಿರುವಂತಹ ಸವಾಲು ಅಂದರೆ ಅದು ಪಕ್ಷದ ಅಸ್ತಿತ್ವವನ್ನು ಉಳಿಸಿಕೊಂಡು ಹೋಗೋದು. ಈಗ ದಕ್ಷಿಣದಲ್ಲಿ ಆಸರೆಯಾಗಿರುವಂಥದ್ದು ಕರ್ನಾಟಕ ಹಾಗೆ ತೆಲಂಗಾಣ ಮಾತ್ರ. ಹೀಗಾಗಿ ಕರ್ನಾಟಕದ ವಿದ್ಯಮಾನಗಳನ್ನು ಅಷ್ಟು ಈಸಿಯಾಗಿ ತೆಗೆದುಕೊಳ್ಳೋದಕ್ಕಾಗೋದಿಲ್ಲ. ಅದರ ವಿಚಾರದಲ್ಲಿ ಬಹಳ ಈಸಿಯಾಗಿ ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕಾಗೋದಿಲ್ಲ. ಮತ್ತೊಂದು ವಿಷಯ ಅಂದರೆ ಕರ್ನಾಟಕದ ನಾಯಕರ ವಿಚಾರದಲ್ಲಿ ಹೈಕಮಾಂಡ್ ನಾಯಕರಲ್ಲೇ ಒಮ್ಮತ ಇಲ್ಲ. ಒಂದು ಕಡೆ ವೇಣುಗೋಪಾಲ್ ಅವರು ಮುಖ್ಯಮಂತ್ರಿಗಳಿಗೆ ಬೆಂಬಲವನ್ನು ನೀಡಿದರೆ, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಡಿಕೆ ಶಿವಕುಮಾರ್ ಅವರ ಪರ ಒಲವನ್ನು ಹೊಂದಿದ್ದಾರೆ. ಇನ್ನು ಸೋನಿಯಾ ಅವರು ರಾಹುಲ್ ಅವರ ನಿಲುವುಗಳಲ್ಲಿ ಸಾಕಷ್ಟು ಗೊಂದಲ ಇದೆ. ಹೀಗಿರುವಂತಹ ಸಂದರ್ಭದಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಏನಾದರೂ ಬದಲಾವಣೆ ಮಾಡೋದಕ್ಕೆ ಹೋಗಿ ಸ್ವಲ್ಪ ಎಡವಟ್ಟಾದರೂ ಸರ್ಕಾರವೇ ಬಿದ್ದು ಹೋಗುವಂತಹ ಅಪಾಯಗಳೂ ಇದೆ. ಇದೇ ಕಾರಣಕ್ಕೆ ರಾಜ್ಯದಿಂದ ಪದೇ ಪದೇ ಹಲವು ನಾಯಕರು ದೆಹಲಿಗೆ ಹೋದರೂ ಅವ್ಯಾರಿಗೂ ಖಚಿತ ಭರವಸೆಗಳನ್ನು ಹೈಕಮಾಂಡ್ ಕೊಡ್ತಾ ಇಲ್ಲ. ಯಾವುದೇ ಬಣದ ಅಹವಾಲನ್ನು ಸ್ವೀಕರಿಸ್ತಾ ಇಲ್ಲ. ಆದರೆ ಈಗ ಹೈಕಮಾಂಡ್ಗೆ ತಲೆನೋವನ್ನು ತಂದಿಟ್ಟಿರೋದು, ಟೆನ್ಷನನ್ನು ತಂದಿಟ್ಟಿರೋದು ಅಂದರೆ ರಾಜ್ಯದ ಕೆಲವೊಂದಷ್ಟು ಬಹಿರಂಗ ಹೇಳಿಕೆ ಕೊಡ್ತಿರುವಂತಹ ಸಚಿವರುಗಳು. ಅದರಲ್ಲೂ ಡಿಕೆ ಶಿವಕುಮಾರ್ ಅವರು ತಮ್ಮ ವಿರುದ್ಧವಾಗಿ ಬರ್ತಿರುವಂತಹ ದಾಳಿಗೆ ತಿರುಗೇಟು ಕೊಡೋದಕ್ಕೆ, ಅವರೆಲ್ಲರನ್ನ ಮಟ್ಟ ಹಾಕೋದಕ್ಕೆ ಹೈಕಮಾಂಡನ್ನು ಅಸ್ತ್ರವಾಗಿ ಬಳಸಿಕೊಳ್ತಿದ್ದಾರೆ. ಬಹಿರಂಗವಾಗಿ ತೋರಿಸ್ಕೊಳ್ಳದೆ ತಮ್ಮ ರಣತಂತ್ರಗಳನ್ನು ಗೌಪ್ಯವಾಗಿಯೇ ಮುಂದುವರಿಸ್ತಾ ಇದ್ದಾರೆ. ಆ ಒಂದು ಪ್ಲಾನ್ನ ಭಾಗವಾಗಿಯೇ ಇತ್ತೀಚೆಗೆ ದೆಹಲಿಗೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ರಾಜ್ಯ ಸಚಿವ ಸಂಪುಟದ ಪುನರ್ರಚನೆಗೆ ಹೈಕಮಾಂಡ್ ನಾಯಕರನ್ನು ಒತ್ತಾಯಿಸಿದ್ದಾರೆ. ಬರುವ ಮೇ ತಿಂಗಳಿಗೆ ರಾಜ್ಯ ಸರ್ಕಾರಕ್ಕೆ 2 ವರ್ಷಗಳು ತುಂಬುತ್ತೆ. ಈ ಸಂದರ್ಭದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಅಗತ್ಯ. ಒಂದಷ್ಟು ಮಂದಿ ಸಚಿವರನ್ನ ಕೈಬಿಟ್ಟು ಹೊಸಬರಿಗೆ ಅವಕಾಶವನ್ನು ಕಲ್ಪಿಸುವುದು ಅವಶ್ಯಕ ಆಗಿದೆ. ಇಲ್ಲದೇ ಇದ್ರೆ ಯಾರ್ಯಾರೆಲ್ಲ ಸಚಿವ ಪದವಿಗಾಗಿ ಕಾದುಕೊಳ್ತಿದ್ದಾರಲ್ಲ ಆ ಶಾಸಕರೆಲ್ಲ ಮತ್ತಷ್ಟು ಅಸಮಾಧಾನಗೊಳ್ತಾರೆ, ಇನ್ನಷ್ಟು ಶಾಸಕರು ರೊಚ್ಚಿಗೆ ಹೇಳ್ತಾರೆ. ಈ ರೀತಿಯ ಕಾರಣ ಕೊಟ್ಟು ಹೈಕಮಾಂಡ್ ತಲೆಗೆ ಹುಳ ಬಿಟ್ಟಿದ್ದಾರೆ.
ಅದು ವಾಸ್ತವ ಸಂಗತಿನೂ ಹೌದು. ಯಾಕಂದ್ರೆ 136 ಶಾಸಕರ ಬೆಂಬಲದ ಜೊತೆಗೆ ಬಹಳ ಸದೃಢ ಸರ್ಕಾರ ಅಂತ ಅನಿಸ್ಕೊಂಡ್ರು ಶಾಸಕರ ಅಸಮಾಧಾನ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಕಳೆದ ವರ್ಷದ ಅಂತ್ಯದಲ್ಲಿ ಒಂದಷ್ಟು ಶಾಸಕರು ರೊಚ್ಚಿಗೆದ್ದು ಬಹಿರಂಗ ಹೇಳಿಕೆ ನೀಡೋದಕ್ಕೆ ಶುರು ಮಾಡಿದ್ರು. ಅವರನ್ನ ತಣ್ಣಗಾಗಿಸುವಂತಹ ಕೆಲಸಗಳು ಆಯಿತು. ಅದೇ ರೀತಿ ಈಗ ಪುನಃ ಆರಂಭ ಆಗಿದ್ದೇ ಆದಲ್ಲಿ ಸಿದ್ದರಾಮಯ್ಯ ಅವರು ಅನಿವಾರ್ಯವಾಗಿ ಈ ಸಚಿವ ಸಂಪುಟ ಪುನರಚನೆಗೆ ಒಪ್ಪಿಕೊಳ್ಳಲೇಬೇಕಾಗುತ್ತೆ. ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ಗೆ ಈ ರೀತಿಯ ಸಲಹೆ ಕೊಟ್ಟಿರೋದ್ರ ಹಿಂದೆ 2 ಕಾರಣ ಇದೆ. ಒಂದು, ಈಗ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಏನು ಮುನ್ನೆಲೆಗೆ ಬಂದಿದೆ ಅದು ಸಹ ತೆರೆಮರೆಗೆ ಸರಿಯುತ್ತೆ. ಮತ್ತೊಂದು, ಸಿದ್ದು ಬಣದಿಂದ ತಮ್ಮ ವಿರುದ್ಧವಾಗಿ ಯಾವ್ಯಾವ ಸಚಿವರೆಲ್ಲ ಮಾತಾಡ್ತಿದ್ದಾರೆ ಅವರೆಲ್ಲರನ್ನ ಮಟ್ಟ ಹಾಕಬಹುದು ಅನ್ನೋದು. ಅದರಲ್ಲಿ ಪ್ರಮುಖವಾಗಿ ಸಿದ್ದು ಬಣದಿಂದ KN ರಾಜಣ್ಣ ಅವರು ಬಹಿರಂಗ ಹೇಳಿಕೆ ಕೊಟ್ಟು ಪಕ್ಷಕ್ಕೆ ಮುಜುಗರ ತರ್ತಿದ್ದಾರೆ. ವರಿಷ್ಠರಲ್ಲೂ ಈ ಬಗ್ಗೆ ಅಸಮಾಧಾನ ಇದೆ. ಈಗ ಡಿ.ಕೆ. ಶಿವಕುಮಾರ್ ಅವರು ಸೂಚಿಸಿರುವಂತಹ ತಲೆದಂಡದ ಪಟ್ಟಿಯಲ್ಲಿ ಇವರು ಪ್ರಮುಖರು ಅಂತ ಹೇಳಬಹುದು. ಸಂಪುಟ ಪುನರಚನೆ ಮಾಡೋದು ಯಾವ ಸಚಿವರು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ವೋ ಅದನ್ನು ಮೌಲ್ಯಮಾಪನ ಮಾಡಿ ಯಾರ್ಯಾರನ್ನ ಕೈ ಬಿಡಬೇಕು ಅಂತ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಅದರ ಜೊತೆಗೆ ಯಾರೆಲ್ಲ ಪಕ್ಷಕ್ಕೆ ಮುಜುಗರ ತರ್ತಿದ್ದಾರೋ ಈ ಕಾರಣವನ್ನು ಕೊಟ್ಟು ತಲೆದಂಡ ಮಾಡಬಹುದಾದಂತಹ ಸಾಧ್ಯತೆ ಇದೆ. ಇಲ್ಲಿ KN ರಾಜಣ್ಣ ಅವರು ಮಾತ್ರ ಅಲ್ಲ, ಸಿದ್ದರಾಮಯ್ಯ ಅವರ ಪರಮಾಪ್ತರು ಸಮಾಜ ಕಲ್ಯಾಣ ಸಚಿವ HC ಮಹದೇವಪ್ಪ ಅವರ ಹೆಸರು ಸಹ ಇದೆ. ಇನ್ನು ಕೃಷಿ ಸಚಿವ N. ಚಲುವರಾಯಸ್ವಾಮಿ, ಹಾಗೆ ವಸತಿ ಮತ್ತು ವಕ್ಫ್ ಸಚಿವ ಜಮೀರ್ ಅಹಮದ್ ಖಾನ್, ಗಣಿ ಸಚಿವ SS ಮಲ್ಲಿಕಾರ್ಜುನ್, ಹಾಗೆ ಅಬಕಾರಿ ಸಚಿವ RB ತಿಮ್ಮಾಪುರ್. ಅಬಕಾರಿ ಇಲಾಖೆಯಲ್ಲಿ ಆದಂತಹ ಎಡವಟ್ಟು ನಿಮ್ಮೆಲ್ಲರಿಗೂ ಗೊತ್ತಿದೆ. ಇದರಿಂದಾಗಿ ತಿಮ್ಮಾಪುರ ಅವರ ಸಚಿವ ಸ್ಥಾನಕ್ಕೆ ಕಂಟಕ ಎದುರಾಗಿದೆ. ಇನ್ನು ಮತ್ತೊಬ್ಬ ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡವರು ಅಂತ ಹೇಳಿದ್ರೆ ಅದು ಬೈರತಿ ಸುರೇಶ್ ಅವರು. ಬೆಂಗಳೂರಿನ ಹೊರತುಪಡಿಸಿ ನಗರಾಭಿವೃದ್ಧಿ ಸಚಿವರಾಗಿದ್ದಾರೆ. ಮೂಡಾ ಹಗರಣದಲ್ಲಿ ಬೈರತಿ ಸುರೇಶ್ ಅವರ ಹೆಸರು ಸಹ ಕೇಳಿ ಬಂದಿತ್ತು. ಇದಲ್ಲದೆ ಮೂಡಾದಲ್ಲಿ ಆದಂತಹ ಎಡವಟ್ಟುಗಳಿಗೆ ಬೈರತಿ ಸುರೇಶ್ ಅವರ ನಿರ್ಲಕ್ಷ್ಯವೇ ಕಾರಣ ಅಂತ ಹಲವು ಶಾಸಕರು ಆರೋಪವನ್ನು ಮಾಡಿದ್ದಾರೆ. ಈಗ DKಶಿ ಬಣದಿಂದ ಹೋಗಿರುವಂತಹ ಈ ತಲೆದಂಡದ ಪಟ್ಟಿಯಲ್ಲಿ ಬಹುತೇಕರು ಸಿದ್ದು ಬಣದವರು. ಆ ಮೂಲಕ ಹೈಕಮಾಂಡ್ ಅಂಗಳಕ್ಕೆ DKಶಿ ಬಾಂಬೆಸೆದಂತಾಗಿದೆ. ಈ ಒಂದು ಪಟ್ಟಿಯಲ್ಲಿ ಪ್ರಮುಖವಾಗಿ ಸಚಿವರ ಮೌಲ್ಯಮಾಪನ ಹಾಗೆ ಪಕ್ಷಕ್ಕೆ ಮುಜುಗರ ತರುವಂತಹ ವಿಚಾರಗಳು ಇವೆಲ್ಲವನ್ನ ಸರಿದೂಗಿಸಿ 4 ಸಚಿವರ ತಲೆದಂಡ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇದರಲ್ಲಿ ಯಾರನ್ನ ಪರಿಗಣಿಸ್ತಾರೆ, ಯಾರ ಹೆಸರನ್ನ ಕೈ ಬಿಡ್ತಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಇನ್ನು ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರ ಬೆಂಬಲಿಗರು ಕಳೆದ ಕೆಲವು ದಿನಗಳಿಂದ ದೆಹಲಿ ಪ್ರಯಾಣವನ್ನ ಮಾಡುತ್ತಿದ್ದಾರೆ. ತಮ್ಮ ಪ್ರಯತ್ನವನ್ನು ಚುರುಕುಗೊಳಿಸುತ್ತಿದ್ದಾರೆ. ಅವರೆಲ್ಲರ ಗುರಿ DK ಶಿವಕುಮಾರ್ ಅವರ ಬಲವನ್ನು ಕುಗ್ಗಿಸೋದು. ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ತೆಗೆದುಹಾಕೋದ್ರ ಜೊತೆಗೆ ಅವರು ಹೊಂದಿರುವಂತಹ ನೀರಾವರಿ ಮತ್ತು ಬೆಂಗಳೂರು ನಗರಾಭಿವೃದ್ಧಿ ಸೇರಿದಂತೆ ಕೆಲವು ಪ್ರಮುಖ ಖಾತೆಗಳನ್ನು ಇತರ ಸಚಿವರಿಗೆ ಹಂಚಬೇಕು ಅಂತ ಹೈಕಮಾಂಡನ್ನು ಒತ್ತಾಯಿಸ್ತಾ ಇದ್ದಾರೆ. ಇದಕ್ಕೆ ಯಾವ ಕಾರಣ ಕೊಡ್ತಿದ್ದಾರೆ? ಒಬ್ಬರಿಗೆ ಒಂದೇ ಖಾತೆಯನ್ನು ಕೊಡಬೇಕು, ಪಕ್ಷದಲ್ಲಿ ಒಂದೇ ಹುದ್ದೆಯನ್ನು ಕೊಡಬೇಕು ಅಂತ ದಾಳವನ್ನು ಉರುಳಿಸ್ತಿದ್ದಾರೆ. ಸದ್ಯ DKಶಿ ಅವರು KPCC ಅಧ್ಯಕ್ಷರು ಹಾಗೆ ಉಪಮುಖ್ಯಮಂತ್ರಿಯಾಗಿ ಅವಳಿ ಜವಾಬ್ದಾರಿಗಳನ್ನು ಹೊಂದಿದ್ದಾರೆ. ಅದರ ಜೊತೆಗೆ 2 ಖಾತೆಗಳನ್ನು ಸಹ ನಿರ್ವಹಿಸ್ತಾ ಇದ್ದಾರೆ. ಇದು ಸಿದ್ದು ಬಣದ ಕಣ್ಕುಗ್ತಾ ಇದೆ. ಅವರ ಬಲವನ್ನು ಕುಗ್ಗಿಸಬೇಕು ಅಂದರೆ DK ಶಿವಕುಮಾರ್ ಅವರಿಂದ ಒಂದೊಂದೇ ಜವಾಬ್ದಾರಿಗಳನ್ನು ಕಿತ್ಕೊಳ್ಬೇಕು. ಸಿದ್ದು ಬಣದ ಕಡೆಯಿಂದಲೂ ಮತ್ತೊಂದು ಮೌಲ್ಯಮಾಪನದ ಪಟ್ಟಿ ತಯಾರಾಗಿದೆ. ಇದರಲ್ಲಿ DK ಶಿವಕುಮಾರ್ ಅವರ ಆಪ್ತ ಬಳಗದ ಸಚಿವರಿದ್ದಾರೆ. ಒಂದು ವೇಳೆ ಸಚಿವ ಸಂಪುಟ ಪುನರಚನೆ ಆದರೆ ಶಿವಕುಮಾರ್ ಅವರ ಆಪ್ತ ಸಚಿವರಾದಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೆ ಉನ್ನತ ಶಿಕ್ಷಣ ಸಚಿವ MC ಸುಧಾಕರ್ ಅವರ ಕಾರ್ಯಕ್ಷಮತೆಯನ್ನು ಸಹ ಮೌಲ್ಯಮಾಪನ ಮಾಡಬೇಕು ನೀವು. ಈ ರೀತಿಯಾಗಿ ಕೇಂದ್ರ ನಾಯಕತ್ವದ ಮೇಲೆ ಮನವರಿಕೆ ಮಾಡಿಕೊಡುವ ಪ್ರಯತ್ನವನ್ನು ಮಾಡ್ತಾ ಇದೆ. ಆ ಮೂಲಕ DK ಶಿವಕುಮಾರ್ ಅವರ ಬಣಕ್ಕೆ ತಿರುಗೇಟನ್ನು ಕೊಡ್ತಾ ಇದೆ. ಈಗಾಗಲೇ ಅದರಲ್ಲಿ ಸಿದ್ದು ಬಣದ ಆಪ್ತರಾದಂತಹ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು, ಸಹಕಾರ ಸಚಿವ KN ರಾಜಣ್ಣ ಅವರು ಒಂದು ಹೆಜ್ಜೆ ಮುಂದಕ್ಕೆ ಹೋಗಾಗಿದೆ. ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಾಗೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಅವರನ್ನು ಭೇಟಿ ಮಾಡಿ ತಮ್ಮ ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ಒತ್ತಾಯಿಸಿದ್ದಾರೆ ಅಂತ ವರದಿಯಾಗಿದೆ. ಮತ್ತೊಂದು ಕಡೆ ಗೃಹ ಸಚಿವರಾದಂತಹ G. ಪರಮೇಶ್ವರ್ ಅವರು ಸಿದ್ದರಾಮಯ್ಯ ಅವರಿಗೆ ಬಹಿರಂಗವಾಗಿ ಬೆಂಬಲ ಸೂಚಿಸಿದ್ದನ್ನು ನೀವು ಗಮನಿಸಿರಬಹುದು. ಅವರೂ ಸೇರಿದಂತೆ ಕೈಗಾರಿಕಾ ಸಚಿವ MB ಪಾಟೀಲ್, ಸಮಾಜ ಕಲ್ಯಾಣ ಸಚಿವ HC ಮಹದೇವಪ್ಪ ಮತ್ತು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಸೇರಿದಂತೆ ಇತರ ನಾಯಕರೆಲ್ಲ ಸೇರಿ ತಮ್ಮ ಮನವಿಯನ್ನು ನೀಡೋದಕ್ಕೆ ಕೆಲವೇ ದಿನಗಳಲ್ಲಿ ರಾಷ್ಟ್ರ ರಾಜಧಾನಿಗೆ ತೆರಳುವಂತಹ ನಿರೀಕ್ಷೆ ಇದೆ. ಸದ್ಯಕ್ಕೆ ಕಾಂಗ್ರೆಸ್ ನಾಯಕತ್ವ ಸಚಿವರ ಮಧ್ಯಂತರ ಮೌಲ್ಯಮಾಪನವನ್ನು ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ. ಆ ಮೂಲಕವಾಗಿ ಈ 2 ಬಣಗಳ ನಡುವೆ ಮತ್ತೊಂದು ಸುತ್ತಿನ ರಾಜಕೀಯ ಸಮರ ನಡೆಯೋದಂತೂ ಪಕ್ಕ. ಮುಂದಿನ ತಿಂಗಳಲ್ಲಿ ರಾಜ್ಯ ಬಜೆಟ್ ಅಧಿವೇಶನ ಇದೆ. ಅದರ ನಂತರದಲ್ಲಿ ಹೈಕಮಾಂಡ್ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಅಲ್ಲಿಂದ ರಾಜ್ಯ ಕಾಂಗ್ರೆಸ್ನಲ್ಲಿನ ಒಳಜಗಳ ಹೊಸ ತಿರುವನ್ನು ಪಡೆದುಕೊಳ್ಳುತ್ತೆ. ಅಲ್ಲಿ ಯಾರ ಕೈ ಮೇಲಾಗುತ್ತೆ, ಸಿದ್ದು ಬಣದ್ದ ಅಥವಾ DKಶಿ ಅವರ ಬಣದ್ದ? ಇದು ಈಗ ಭಾರಿ ಕುತೂಹಲವನ್ನು ಮೂಡಿಸ್ತಾ ಇರುವಂಥದ್ದು. ಅದೇನೇ ಇದ್ರೂ ಸಚಿವರ ತಲೆದಂಡ ಆಗೋದು ಮಾತ್ರ ಫಿಕ್ಸ್ ಅಂತ ಹೇಳಬಹುದು.
ಹಾಗಾದರೆ ವೀಕ್ಷಕರೇ, ಈ ಬಗ್ಗೆ ನೀವೇನಂತೀರಾ? ಯಾವ ಸಚಿವರ ಕಾರ್ಯವೈಖರಿ ಯಾವ ರೀತಿ ಇದೆ? ಎಷ್ಟು ಪರಿಣಾಮಕಾರಿಯಾಗಿದೆ? ತೃಪ್ತಿ ತಂದಿದೆಯಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.